ಹೇ ಗೈಸ್, ಗುಡ್ ಈವ್ನಿಂಗಲ್ಲಿ ಮಾಡ್ತಿದ್ದೀನಿ ವಿಡಿಯೋ. ಸೊ ಗುಡ್ ಈವ್ನಿಂಗ್. ಸೊ ಇವತ್ತು ಒಂದು ಎಕ್ಸೈಟಿಂಗ್ ನ್ಯೂಸ್. ನಾನು ಏನೋ ಒಂದು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಇದು ತುಂಬ ದಿನದಿಂದ ಅಂದ್ಕೊಳ್ತಾನೆ ಇದ್ದೆ, ಹಂಗೆ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಸೊ ಇವತ್ತು ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂತ ಅಂದರೆ ಐಫೋನ್. ಫುಲ್ ಹರಿಬರಿಯಲ್ಲಿದ್ದೀನಿ ಇವಾಗ, ಬೇಗ ಹೋಗಬೇಕು. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೆಂಗೆ ರೆಡಿ ಆಗ್ತೀನಿ, ಗೆಟ್ ರೆಡಿ ವಿತ್ ಮೀ ಫಾರ್ ಬೈಯಿಂಗ್ ಐಫೋನ್. ನಾನು ಯಾವ್ದು ತೊಗೊಳ್ತೀನಿ ಏನು ಅಂತ ವಿಡಿಯೋ ನೋಡ್ತಾ ಇರಿ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಸೀರೀಸ್ ತೊಗೋತೀನಿ ಅಂತ. ಅಫ್ಕೋರ್ಸ್ ಇನ್ನೂ 16 ಲಾಂಚ್ ಆಗಿಲ್ಲ. ರೈಟ್ ನಾವು ಐಮ್ ಯೂಸಿಂಗ್ 13. ಯಾವ್ದು ತೊಗೊಳ್ತೀನಿ, ಯಾವ ಸೀರೀಸ್ ತೊಗೊಳ್ತೀನಿ, ಅದರಲ್ಲಿ ಯಾವ್ದು ತೊಗೊಳ್ತೀನಿ ಅಂತ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಇವಾಗ ಬೇಗ ರೆಡಿ ಆಗ್ತಿದ್ದೀನಿ. ನಾನು ಇವಾಗ ಜಸ್ಟು ಇನ್ನು ಫೌಂಡೇಶನ್ ಕನ್ಸಿಲರ್ ಎಲ್ಲ ಏನು ಹಾಕೋತಿಲ್ಲ, ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಮಾಯ್ಶ್ಚರೈಸರ್ ಆದಮೇಲೆ ನಾನು ನ್ಯೂಟ್ರಿಜೆನಾ ಅವ್ರದ್ದೇ ಮಾಯ್ಶ್ಚರೈಸರ್ ಹಾಕ್ಕೊಂಡೆ. ಅವ್ರದ್ದೇ ಸನ್ಸ್ಕ್ರೀನ್ ಯೂಸ್ ಮಾಡೋದು ನಾನು. ಸೊ ಹಿಂಗೆ ಯೂಸ್ ಮಾಡ್ತೀನಿ, ಅರ್ಜೆಂಟಲ್ಲಿದ್ದೀನಿ. ಸೊ ಇನ್ನು ಸ್ವಲ್ಪ ಹೊತ್ತು ಹಿಂಗೆ ಇರುತ್ತೆ ವೈಟ್ ಕಾಸ್ಟು, ಆಮೇಲೆ ಹೋಗ್ಬಿಡುತ್ತೆ. ಯು ಗೈಸ್ ಕ್ಯಾನ್ ಸಿ ನೌ. ಐ ಆಮ್ ವೆರಿ ಎಕ್ಸೈಟೆಡ್. ತುಂಬ ದಿನ ವೆಯ್ಟ್ ಮಾಡಿ ಫೈನಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನಾನು ಆಲ್ಮೋಸ್ಟ್ 13 ಲಾಂಚ್ ಆಗಿತ್ತಲ್ಲ, ಆವಾಗ ನಾನು ತೊಗೊಂಡಿದ್ದು. ಲೈಕ್ ಇಟ್ಸ್ ಬಿನ್ ಆಲ್ಮೋಸ್ಟ್ 2.5 year ಐ ಥಿಂಕ್ ಅನಿಸುತ್ತೆ. 13 ಆದಮೇಲೆ 14 ಬಂತು, 15 ಬಂತು, ಇವಾಗ 16 ಆಲ್ರೆಡಿ ಬರೋಕ್ಕೆ ರೆಡಿ ಇದೆ. ಸೊ ಆವಾಗ ತೊಗೊಂಡಿದ್ದು 13 ಲಾಂಚ್ ಆದಾಗ ತೊಗೊಂಡಿದ್ದು. ಇವಾಗ ತೊಗೋಬೇಕು ಅಂತ ನಂಗೆ 16 ಬರೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ವಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ. ಬಟ್ ಆದರೆ ನನಗೆ 16 ಐ ಡೋಂಟ್ ನೋ, ನನಗೆ ಏನಕ್ಕೋ 16 ತೊಗೋಬೇಕು ಅಂತ ಅನಿಸ್ತಾ ಇಲ್ಲ. ಸೊ ಹಾಗಾಗಿ ಲೈಕ್ ಯಾವ್ದು ಬೆಸ್ಟ್ ಇದೆಯೋ ಅದು ತೊಗೊಳ್ಳೋಣ ಅಂತ, ಯಾವ್ದು ತೊಗೋತೀನಿ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಬಟ್ ಇದು ನಿಮ್ಗೆ ಹೇಳಲ್ಲ, ನಾನು ಶೋರೂಮ್ಗೆ ಹೋಗಿ ತೋರಿಸ್ತೀನಿ. ನಾನು ಎಲ್ಲಿ ತೊಗೊಳ್ತಾ ಇದ್ದೀನಿ ಅಂದರೆ ಜಯನಗರ್ ಕ್ರೋಮಾದಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ನಂದು ಐಬ್ರೋ ಆಯಿತು. ಸೊ ಫಟಾಫಟ್ ಅಂತ ಲಿಪ್ಸ್ಟಿಕ್ ಹಾಕ್ಕೊಂಡ್ಬಿಡ್ತೀನಿ. ಜಾಸ್ತಿ ಆಯಿತಾ, ನಮಸ್ಕಾರ. ಜಾಸ್ತಿ ಏನು ರೆಡಿ ಆಗ್ತಾಯಿಲ್ಲ, ಯಾಕಂದರೆ ಇದು ಆಲ್ರೆಡಿ ನೈಟ್ 7:45 ಆಗಿರೋದ್ರಿಂದ ಏನು ರೆಡಿ ಆಗ್ತಾಯಿಲ್ಲ. ಜಸ್ಟು ಸ್ಕಿನ್ ಕೇರ್ ಥರ ಮಾಡಿಕೊಂಡು ಐ ಅಪ್ಲೈಯಿಂಗ್ ಮಸ್ಕರಾ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ. ಸೊ ಸೊ ಎಕ್ಸೈಟೆಡ್. ನಾನು ಈ ಲಿಪ್ಸ್ಟಿಕ್ ಹಾಕೊಂಡು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವಿಚ್ ಬ್ರ್ಯಾಂಡ್ ಇಸ್ ಇಟ್. ರೆನೆ ಐ ಥಿಂಕ್. ಇದು ಹೋಗ್ಬಿಟ್ಟಿದೆ. ಸೊ ಇನ್ನೂ ಒಂದು ವೇಸ್ ನಾನು ತುಂಬ ಅರ್ಜೆಂಟಲ್ಲಿದ್ದೀನಿ. ಸೊ ಇಷ್ಟೇ ನಾನು ಇವತ್ತು ರೆಡಿ ಆಗೋದು. ಒಂದು ಫೇವ್ರೆಟ್ ಪರ್ಫ್ಯೂಮ್ ಹಾಕ್ಕೊಂತೀನಿ. ಪರ್ಫ್ಯೂಮ್ ಎಲ್ಲ ನೆಕ್ಸ್ಟು ವಿಕ್ಟೋರಿಯಾ ಸೀಕ್ರೆಟ್ಸ್ ಅವ್ರದ್ದು. ಸೊ ನನ್ನ ತಲೆ ಬಾಚೋದು ಯಾವಾಗಲೂ ಇಷ್ಟ ಆಗಲ್ಲ, ಬಿಕಾಸ್ ನನ್ನ ತಲೆ ಯಾವಾಗಲೂ ಬಾಚಲ್ಲ. ನಾನಿದು ನೀಮ್ ಯೂಸ್ ಮಾಡ್ತೀನಿ, ಬಿಕಾಸ್ ಇದೆಲ್ಲ ತುಂಬ ಒಳ್ಳೆಯದು ಡ್ಯಾಂಡ್ರಫ್ಗೆ ಅದಕ್ಕೆಲ್ಲ. ಇದರಲ್ಲೇ ಮಾಡಬೇಕು ಎಲ್ಲರೂ ಈ ಥರ ವುಡನ್ದು, ಎಸ್ಪೆಷಲಿ ನೀಮ್ ವುಡ್ದು ಕಾಮ್ ಯೂಸ್ ಮಾಡಿ. ಪ್ಲಾಸ್ಟಿಕ್ಸ್ಗಿಂತ ಬೆಟರ್ ಇರುತ್ತೆ ಇದು. ಸೊ ನಾನು ತುಂಬ ಕರ್ಲಿ ಹೇರ್ ಆಯಿತಾ, ತುಂಬ ಕಷ್ಟ ನನಗೆ ಸಿಕ್ಕೆಲ್ಲ ಬಿಡಿಸೋದು. ಸಿಕ್ಕು ಬಿಡಿಸಿದ್ರೆ ಇದೆಯಲ್ಲ, ನನ್ನ ಮುಖಕ್ಕಿಂತ ನನ್ನ ಕೂದಲೇ ದಪ್ಪ ಕಾಣುತ್ತೆ. ಸೊ ನೋಡ್ಬೋದು, ಇಷ್ಟು ಅಗಲ ಆಗುತ್ತೆ ನನ್ನ ಕೂದಲು. ಸೊ ಇದಿಷ್ಟು ನಾನು ರೆಡಿ ಆಗಿತ್ತು. ಸೊ ಯು ಕ್ಯಾನ್ ಸಿ ನಂದು ಮುಖದಲ್ಲಿ ಏನೂ ಇಲ್ಲ ಎಕ್ಸೆಪ್ಟ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಬಿಟ್ಟರೆ ಲಿಪ್ಸ್ಟಿಕ್ ಆ್ಯಂಡ್ ಐಬ್ರೋ ಮಾಡಿ ಮಸ್ಕರಾ ಹಾಕಿರೋದು ಅಷ್ಟೇ. ದರ್ಸ್ ನಥಿಂಗ್ ಟಿಂಟ್ಸ್, ಕನ್ಸೀಲರ್, ಫೌಂಡೇಶನ್ ಏನೂ ಇಲ್ಲ. ಲಿಪ್ಸ್ಟಿಕ್ಕು ಹೆಂಗೆ ಬೇಕೋ ಹಂಗೆ ಹಾಕ್ಕೊಂಡಿದ್ದೀನಿ. ಸೊ ಎಕ್ಸೈಟೆಡ್. ನಾನು ಶೋರೂಮ್ಗೆ ಹೋಗೋದು ಶೋರೂಮ್ಗೆ ಹೋಗಿ ವೀಡಿಯೋಸ್ ಎಲ್ಲ ಮಾಡಿ ನಿಮಗೆ
ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಡೂ ವಾಚ್. ಹಂಗಂತ ನಾನು ಏನಂದರೆ ನಾನು ಯಾವುದು ತೊಗೊಳ್ತೀನಿ ಅಂತ ನಾನು ನಿಮಗೆ ಶೋರೂಮ್ಗೆ ಹೋದ್ಮೇಲೆ ಹೇಳ್ತೀನಿ. ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಡೋಂಟ್ ಥಿಂಕ್ ಸೊ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡ್ತೀನಿ ಬಿಕಾಸ್ ಐ ವಿಲ್ ಬಿ ವೆರಿ ಎಕ್ಸೈಟೆಡ್ ಟು ಅನ್ಬಾಕ್ಸ್ ಮೈ ನ್ಯೂ ಐಫೋನ್. ಸೊ ಯಾ, ಜಸ್ಟ್ ವಿಡಿಯೋ ಕ್ಲಿಪ್ಸ್ನ ನಾನು ಅಟ್ಯಾಚ್ ಮಾಡ್ತೀನಿ ಯಾವ್ದು ತೊಗೊಂಡೆ ಏನು ಅಂತ. ಸೊ ಯಾ, ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಇಲ್ಲಿ ನಾವು ಜಯನಗರಕ್ಕೆ ಬಂದಿದ್ವಿ. ಇದು ಮೈನ್ ಜಯನಗರ. ಇದು ಬಸ್ ಸ್ಟಾಪ್ ನೀವು ನೋಡ್ಬೋದು. ಐ ಥಿಂಕ್ ನಿಮಗೆಲ್ಲ ಗೊತ್ತಿರುತ್ತೆ. ಇದು BTA ಕಾಂಪ್ಲೆಕ್ಸ್ ಹತ್ರ. ಸೊ ಹೋಗ್ತಾ ಇದ್ದೀವಿ. ಇನ್ನೊಂದು ಇಲ್ಲಿಂದ ಒಂದು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಸೊ ಯಾ, ನಾನು ಕ್ರೋಮಾಗೆ ಎಂಟ್ರಿ ಆದೆ. ಕ್ರೋಮಾಗೆ ಎಂಟ್ರಿ ಆಗಿದ ತಕ್ಷಣ ನಾನು ಎಲ್ಲೂ ಹೋಗಿಲ್ಲ, ಡೈರೆಕ್ಟ್ ಆ್ಯಪಲ್ ಡೆಸ್ಕ್ ಹತ್ರ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಫೋನ್ಸ್ ಎಲ್ಲ ನೋಡ್ತಾ ಇದ್ದೆ. ಇದಕ್ಕೆ ಮುಂಚೆ ಬಂದು ನೋಡ್ಕೊಂಡು ಹೋಗಿದ್ದೆ, ಬಟ್ ಸ್ಟಿಲ್ ನನಗೆ ಇನ್ನೊಂದು ಸಲ ನೋಡಬೇಕು ನನ್ನ ಸಮಾಧಾನಕ್ಕೆ ಅಂತ. ಸೊ ನೋಡ್ತಾ ಇದ್ದೆ. ಸೊ ನಾನು ತಗೊಳ್ತಾ ಇರೋದು ಇದೇ ಫೋನು, iPhone 15 Pro Max ಇನ್ನು ಟೈಟಾನಿಯಮ್ ಶೇಡಲ್ಲಿ. ನನ್ನ ಹತ್ರ ಆಲ್ರೆಡಿ ವೈಟ್ ಇತ್ತು. ನಂಗೆ ಮತ್ತೆ ವೈಟ್ ಹೋಗೋಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಆಲ್ಸೋ ಬ್ಲೂ ಬ್ಲ್ಯಾಕ್ ನನಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ವೈಟಿಶಲ್ಲಿ ಇರಲಿ ಅನ್ನೋ ಥರ, ಬಿಕಾಸ್ ವೈಟ್ ಐ ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ. ಸೊ ಟೈಟಾನಿಯಮ್ಗೆ ಹೋಗೋಣ ಅನ್ನೋ ಥರ ಇತ್ತು. ಸೊ ಯಾ, ಅದನ್ನು ತೊಗೊಂಡೆ. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಸ್ಟೋರ್ ಇದು. ಸೊ ಇಲ್ಲಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಬಿಲ್ಲಿಂಗ್ ಮಾಡಿಸಿದಾದ್ಮೇಲೆ ನನ್ನ ಕೈಗೆ ಫೋನ್ ಕೊಟ್ಟರು. ಐ ವಾಸ್ ಸೋ ಹ್ಯಾಪಿ. ಸೊ ದಿಸ್ ಇಸ್ ಮೈ ಫೋನ್. ಇದು ಅನ್ಬಾಕ್ಸ್ ಆಗಿಲ್ಲ ಇನ್ನು. ಅನ್ಬಾಕ್ಸ್ ವಿಡಿಯೋ ನಾನು ಇವಾಗ ಹಾಕ್ತೀನಿ ನೋಡಿ. ತುಂಬ ಹ್ಯಾಪಿಯಾಗಿತ್ತು. ಯಾ, ದಿಸ್ ಇಸ್ ಮೈ ಅನ್ಬಾಕ್ಸಿಂಗ್ ವಿಡಿಯೋ. ನೀವು ನೋಡ್ಬೋದು. ತುಂಬ ಕಷ್ಟಪಟ್ಟಿದ್ದೀನಿ ಗೈಸ್ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್. 3 ಗಂಟೆಗೆ ಎದ್ದೋಗಿ 2 ಗಂಟೆ ಮಧ್ಯರಾತ್ರಿಯಲ್ಲೆಲ್ಲ ಎದ್ದೋಗಿ, ಇಟ್ಸ್ ನಾಟ್ ಸೇಫ್. ಆ ಸೇಫ್ ಇಲ್ಲ ಅಂತ ಇದ್ದಾಗ್ಲೂ ಹೋಗಿ ಎದ್ದೋಗಿ ಮಾಡೋದಿದೆಯಲ್ಲ, ಇದು ತುಂಬ ರಿಸ್ಕಿ. ತುಂಬ ಕಷ್ಟಪಟ್ಟಿದ್ದೀನಿ ಇದಕ್ಕೋಸ್ಕರ. ಆ್ಯಂಡ್ ಯಾ, ಲೈಕ್ ಫೈನಲಿ ನಂದು ಒನ್ ಆಫ್ ಮೈ ಡ್ರೀಮ್ಸ್ ಅಂತ ಇತ್ತು, ಅದನ್ನು ಫುಲ್ಫಿಲ್ ಮಾಡಿಕೊಂಡೆ. ಸೊ ದಿಸ್ ಇಸ್ ಹೌ ಮೈ ಫೋನ್ ಲುಕ್ಸ್. ಇದು ನಂದು ಏನು ಅನ್ಬಾಕ್ಸಿಂಗ್ ವಿಡಿಯೋ. ಗೈಸ್ ಕ್ಯಾನ್ ಸಿ ಐ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಲೈಕ್ ನನಗಂತೂ ಮಾತು ಬರ್ತಿರಲಿಲ್ಲ ನೋಡಿ. ಅಂದರೆ ಸೋ ಹ್ಯಾಪಿ ಅಷ್ಟೇ, ಏನು ಹೇಳೋಕ್ಕೆ ಏನು ಅಂತ ಗೊತ್ತಿಲ್ಲ. ಸೋ ಹ್ಯಾಪಿ. ಸೊ ಫೈನಲಿ ಇಟ್ಸ್ ಹಿಯರ್ ಇನ್ ಮೈ ಹ್ಯಾಂಡ್. ಯಾ, ಈ ವಿಡಿಯೋ ನಾನು ಎಡಿಟ್ ಮಾಡ್ತಿರೋದು ಒಂದು ಹೊಸ ಫೋನಿದೆ. ಸೊ ಯಾ, ಇದು ನಂದು ಕಂಪ್ಲೀಟ್ ಫೋನ್ ತೊಗೊಂಡಿದ್ದ ಪ್ರೋಸೆಸ್ಸು. ಸೊ ಇಲ್ಲಿಂದ ನೆಕ್ಸ್ಟ್ ನಾನು ವಿಡಿಯೋ ಮಾಡೋದಿಲ್ಲ, ನನ್ನ 15 Pro Maxಲ್ಲೇ ಇರುತ್ತೆ. ಯಾ, ದಿಸ್ ಇಸ್ ಮೈ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ನೋಡ್ತಿದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾ, that's it for the video. Bye guys, thank you so much. Guys, I bought it.